ಬಾದಾಮಿ ಗಿಡ. ಇದೆಂಥ ಗಿಡ ಆಗಿತ್ತು ಗೊತ್ತನ್ರಿ? ಮಾವಿನ ಗಿಡ ಅಲ್ಲ, ಈ ಟೊಂಗೆಗಳ ಕಿತ್ತು ಬಿದ್ದಾವಲ್ರಿ, ಇದು ಬಾಳೆ. ನೋಡಿರಿ, ಅಡಿಕೆ ಗಿಡ ಇಲ್ಲಿ ಐಸ್ ಹಾಕಿದ್ದಾರೆ. ಅಡಿಕೆಗೆ ಮರ, ಬಾಳೆ ಮರದ ಬುಡಕಲ್ಲ ನೋಡಿ, ಅಡಿಕೆ ಗಿಡದ ಬುಡಕ್ಕೆ ಐಸ್ ಇದೆ. ಇಲ್ಲಿ ನೋಡಿ ಮರ ಗಿಡಗಳು ಹೇಗಾಗಿದೆ ಅಂತ ಕಾಣುತ್ತೆ ನೋಡಿ. ಆ ತೀವ್ರತೆಯನ್ನು ನೀವು ಇಲ್ಲಿ ಇದರಲ್ಲಿ ಗಮನಿಸ್ಬೋದು. ಮರಗಳು ಈ ಗುರುತುಗಳು ಯಾವ ಥರ ಇದೆ ಆಲಿಕಲ್ಲಿನ ಹೊಡೆತಕ್ಕೆ ಇಲ್ಲಿ ನೋಡ್ತೀರಿ. ಬಾಳೆ ಮರಗಳು ನೋಡಿ, ಮಾವಿನ ಮರ ಇಲ್ಲೂ ಕೂಡ ಏನೂ ಉಳಿದಿಲ್ಲ, ಕಾಯಿ ಎಲೆ ಚೂರು ಚೂರಾಗಿ ಹೋಗಿದೆ. ಇಲ್ಲಿ ಬುಡದಲ್ಲಿರೋದೆಲ್ಲ ಐಸು. ನೀವು ಗಮನಿಸಬೇಕು, ಚರಿತ್ರೆಯಲ್ಲಿ ನಾವು ಅಡಿಕೆ ಮರದ ಬುಡದಲ್ಲಿ ಐಸ್ ಬಿದ್ದಿತ್ತು ಅಂತ ಇಲ್ಲಿ ನೋಡ್ಬೋದು. ಸರ್ ಇದ್ದಾರೆ ಸರ್. ಎಷ್ಟು ಗಂಟೆಯಿಂದ ಮಳೆ ಶುರುವಾಯಿತು? 4:15 ಶುರುವಾಯಿತು. ಈ ನೀವೆಲ್ಲ ಮನೆ ಒಳಗೆ ಸೇರ್ಕೊಂಡ್ರಿ. ಸೌಂಡ್ ಹೆಂಗಿತ್ತು ರೀ ಮೇಡಮ್? ಇಲ್ಲಿ ನೋಡ್ರಿ, ಇಲ್ಲಿ ಇದು ಅಡಿಕೆ ಅಂತ ನನಗಂತೂ ಗುರ್ತು ಸಿಗೋದಿಲ್ಲ ಅಷ್ಟು. ಅಲ್ಲಲ್ಲ, ಮಾವಿನ ಗಿಡ ಇದು ಅಲ್ಲಿ ಮಾವಿನ ಮರ ಎಲ್ಲ ನೋಡಿದೆ, ಇದು ನೋಡಿದೆ, ತೆಂಗಿನ ಮರ ನೋಡ್ತಾ ಇದ್ದೀವಿ. ಇದೆಲ್ಲ ಕಡೆ ಎಷ್ಟು ಅಡಿಕೆ ಸಸಿ ಹಚ್ಚಿದ್ರಿ ನೀವು? 100 ಹೋಗಿರ್ಬೋದು. ಎಲ್ಲ ಇದಿಷ್ಟೇ ಏರಿಯಾಕ್ಕೆ ಈ ಥರ ಆಯ್ತಾ? ನಮಗೆ ನಾವು ಕೇಳ್ಪಟ್ಟಂಗೆ ಮಾಚಾಪುರ ಏರಿಯಾನೇ, ಬೇರೆ ಮತ್ತೆಲ್ಲೂ ಆಗಿಲ್ಲ. ಇದೆ ಇನ್ನು ಕರಗಕ್ಕೆ ಇವತ್ತು ಸಾಯಂಕಾಲ ಬೇಕೇನೋ ಕಾಣುತ್ತೆ. ಹಾಂ, ಫುಲ್ ತುಂಬಿತ್ತು ಸರ್ ಇದು. ಹೌದು 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 ಹೌದು. ಓ, ನೀವು ಇದು ಹೋಗ್ತೀರಿ, ಐಸಲ್ಲಿ ಸಿಕ್ಕಾಕೊಬಿಡ್ತೀರಿ ನೀವು. ಅದೇ ಇದಕ್ಕೆ ನೋಡಿರಿ, ಅಲ್ಲೆಲ್ಲ ಇದೆ, ಇದೆ ಐಸೆಲ್ಲ ಇದೆ. ಈಗ ಅದೇ ಇವು ನೋಡೋಕ್ಕಾಗಲ್ಲ ಅದು. ಅದೇ ಇದಕ್ಕೆ ಹೌದು ಹೌದು. ಅಂದರೆ ಪ್ರಕೃತಿ ಅದೇ ಹೆಂಗೆ ಬೇಕಾದ್ರೂ ಆಟ ಆಡ್ತದೆ. ನಾನು ಆ್ಯಕ್ಚುಲಿ ಅಲ್ಲಿಂದ ನೋಡೋಕ್ಕೆ ಬಂದೆ ಇದೇ ಕಾರಣಕ್ಕೆ. ನನಗೆ ಊಹೆ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ ನಮಗೆ, ಅಲ್ವಾ? ಯಾವತ್ತಾರು ಈ ಥರದ್ದು. ನಿಮ್ದು ಎಷ್ಟು ವಯಸ್ಸು? 80 ವಯಸ್ಸಲ್ಲಿ ಎಲ್ಲೂ ನೋಡಿಲ್ಲ. 80 ವರ್ಷದಿಂದ ಎಲ್ಲಿದ್ದೀರಿ ನಿಮ್ಮ? ಇಲ್ಲಿ ಹಾಂ ನೋಡಿ, ಗೊತ್ತಾಯ್ತು ನೋಡಿ ನೋಡಿ.